ಹೆಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆಫ್ ನಿಮ್ಮ ಚಾನಲ್. ನಾನಿಲ್ಲಿ ನಿನ್ನೆ ಫುಲ್ ನೈಟೆಲ್ಲ ಮಳೆ ಬಂದಿತ್ತು. ಮಾರ್ನಿಂಗ್ ಎದ್ದು ಹೊರಗಡೆ ಬಂದ್ರೆ ಈ ಗಿಡ ನೋಡ್ರಿ, ಹತ್ತಿ ಗಿಡ ಇದು ಫುಲ್ಲು ಚರ್ರಿಗತ್ತೆ ಹತ್ತಿ ಹಣ್ಣು ಬಿಟ್ಟೈತಿ. ಮೇಲೆಲ್ಲ ಅದಾವು. ವಿಡಿಯೋ ಒಳಗೆ ಅಷ್ಟು ಕ್ಲಿಯರ್ ಕಾಣಿಸ್ವಲ್ತು. ಎಷ್ಟು ಮಸ್ತ್ ಸೇಮ್ ಚರ್ರಿಗತ್ತೆ ಕೆಂಪಗೆ ಹಣ್ಣು ಆಗ್ಯಾವ ನೋಡ್ರಿ ಇವು. ಅದಕ್ಕೆ ಅವನ್ನ ಒಂದಿಷ್ಟು ಹರ್ಕೊಂಡು ನಾವು ಒಂದಿಷ್ಟು ತಿಂದು ನಮಗೆ ಬೇಕಾದವ್ರಿಗೆ ಒಂದಿಷ್ಟು ಕೊಡೋಣ ಅಂಥೇಳಿ ಹರ್ಕೊಳಕ್ಕೆ ಬಂದೀನಿ. ಈಗ ಇಷ್ಟು ಹರಿದೀನಿ, ಉಳಿದಿದ್ವೆಲ್ಲ ಫುಲ್ ಮೇಲೆ ಇದಾವ್ರಿ. ಅವ್ನು ನೋಡ್ಬೇಕು ಯಾರ ಹತ್ತಿ ಹರಿತಾರೆ ಏನೋ ಅಂತಂದು. ಯಾಕಂದ್ರೆ ಎಲ್ರಿಗೂ ಕೊಡಬೇಕು ಅಂತ ಅಂದ್ಕೊಂಡೀನಿ. ನಮ್ಮ ಇರೋದೇ 2 ಕಳ್ಳು, ಅದ್ರೊಳಗೆ ಒಂದು ಕಳ್ಳು ಹತ್ತಿ ಹಣ್ಣಿಗೆ ಉಪವಾಸ ಇರುತ್ತಂತಂದು ಹಳೆ ಕಾಲದಾಗ ಇಂದ ಹೇಳ್ತಾರೆ. ಸೊ ಹಾಗಾಗಿ ಮೇ ಬಿ ಇದ್ರದ್ದು ಇಂಪಾರ್ಟೆನ್ಸ್ ಅಷ್ಟಿರ್ಬೋದು, ಅಷ್ಟು ಹೆಲ್ದಿ ಇರ್ಬೋದು, ಅದಕ್ಕೆ ತಿನ್ನಲಿ ಅಂತ ಹಂಗೆ ಹೇಳ್ತಿರ್ಬೋದು. ಮತ್ತು ಇದ್ರೊಳಗೆ ಫಿಗ್ ಫ್ಲೈಸ್ ಇದ್ದೇ ಇರ್ತಾವೆ ಕಾಮನ್ ಆಗಿ ಹತ್ತಿ ಹಣ್ಣೊಳಗೆ. ಅದ್ರ ನೆಪ ಮಾಡ್ಕೊಂಡು ತಿನ್ನೋದು ಬಿಡಬಾರ್ದು ಅಂತ ಹೇಳಿ ಏನೋ ಕಣ್ಣು ಮುಚ್ಕೊಂಡು ತಿನ್ಬೇಕು. ಇಲ್ಲಾಂದ್ರೆ ಹತ್ತಿ ಹಣ್ಣು ಕಣ್ಣು ಮುಚ್ಕೊಂಡು ತಿನ್ನಲಿಲ್ಲ ಅಂದ್ರೆ ಕಣ್ಣು ಹೊಕ್ಕಾವ ಅಂತ ಬೇರೆ ಹೇಳ್ತಾರೆ. ಅಂದ್ರೆ ತಿನ್ನಲೇಬೇಕು ಅಂತ ಹಂಗೆ ಹೇಳ್ತಿರ್ಬೋದು. ಸೊ ಇವು ಅಂಜೀರಣ್ಣು ಸೇಮು ಅದೇ, ಇದು ಒಂದೇ ತಳಿ, ಬಟ್ ಇವು ಜವಾರಿ ಅಂತನೋ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳ್ರಿ. ಇದು ಏನು ಅಂಜೀರಣ್ಣಿಗೆ ಸಿಮಿಲರು ಏನೋ ಗೊತ್ತಿಲ್ಲ. ಯಾಕಂದ್ರೆ ಸ್ಟಫ್ಡ್ ಅಂಜೀರಣ್ಣು ಏನು ಸಿಗ್ತಾವೆ, ಡ್ರೈ ಅಂಜೀರು, ಅವು ಫುಲ್ ಕಾಸ್ಟ್ಲಿ ಇರ್ತಾವೆ. ಅದ್ರ ಬದಲು ನಮಗೆ ನ್ಯಾಚುರಲ್ ಆಗಿ ಸಿಗಕತ್ತಾವು. ಒಂದೊಂದ್ಸಲ ನಾವು ಭಾಳ ಲಕ್ಕಿ ಅಂತ ಫೀಲ್ ಆಗ್ತೈತಿ. ಸೊ ಆ ಲಕ್ಕು ಎಲ್ಲರಿಗೂ ಒಂದಿಷ್ಟು ಕೊಡೋಣ. ನನಗೆ ಗೊತ್ತಿದ್ದವ್ರಿಗೆ, ನನ್ನ ಕೊಲೀಗ್ಸಿಗೆಲ್ಲ ಒಯ್ಯಾಕತ್ತೀನಿ. ಹಂಗೆ ನಮ್ಮ ಅಪ್ಪಾಜಿಗೂ ಅವ್ರ ಕೊಲೀಗ್ಸಿಗೆ ಒಯ್ಯಕ್ಕೆ ಕೊಡ್ತೀನಿ. ಇದ್ರೊಳಗೆ ಫುಲ್ ಇರಿಬಿ ಅದಾವೆ ನೋಡ್ರಿ ಈ ಗಿಡದಾಗ. ನಾನು ನೋಡ್ಲಾರ್ದನ ಹಂಗೆ ಮ್ಯಾಲೆ ಹತ್ತಿ ಹರಿಯಕ್ಕೆ ಹೊಂಟಿದ್ದೆ. ಈ ಮ್ಯಾಲೆಲ್ಲ ಫುಲ್ ರೆಡ್ ಅದಾವ್ರಿ. ಬಟ್ ಅಲ್ಲಿ ನಿಲ್ಕಲ್ಲಂಗೆ ಈಗ ಮಾರ್ನಿಂಗ್ ಟೈಮು ಆಗೈತಿ. ಸಾಯಂಕಾಲ ನೋಡ್ತೀನಿ ಅವನ್ನ ಹರಿಯಕ್ಕೆ ಸಾಧ್ಯ ಆದ್ರೆ. ಈಗ ಇಷ್ಟೇ ಸಾಕು. ಇಷ್ಟು ಒಯ್ತೀನಿ. ಮನ್ಯಾಗ ಇನ್ನೊಂದಿಷ್ಟು ಹರಿದಿಟ್ಟೀನಿ. ಈಗ ಒಂದಿಷ್ಟು ಜವಾರಿ, ಕರಿಬೇವು, ಅಡಿಕೆ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡು ಹೋಗ್ತೀನಿ. ಈಗ ಗೈಸ್, ನಾನು ಹೂವು ಬಂದಿದ್ದು, ಹೂವು ತೊಗೊಂಡೆ. ನಂಗೆ ಈ ಥರ ಘಮ ಘಮ ಅನ್ನೋ ಮಲ್ಲಿಗೆ ಹೂವು ಅಂದ್ರೆ ಭಾಳ ಇಷ್ಟ. ಸೊ ಡೈಲಿ ಬರ್ತಾವ್ರಿ ನಮ್ಮ ಮನೆ ಕಡೆ, ನಾನು ಡೈಲಿ ತೊಗೊತೀನಿ. ನಾನೀಗ ಬ್ರೇಕ್ಫಾಸ್ಟಿಗೆ ನಿನ್ನೆ ನೈಟ್ ಉಳಿದಿರೋ ಅನ್ನನ ಮಜ್ಜಿಗೆ ಒಳಗೆ ನೆನೆ ಇಟ್ಟಿರ್ತೀವಿ. ಇದು ಈಗ ಫುಲ್ ಟ್ರೆಂಡ್ ಆಗಿಬಿಟ್ಟೈತ್ರಿ. ಇದು ಫುಲ್ ಪ್ರೋಬಯೋಟಿಕ್ ಇರುತ್ತಂತ. ಇದ್ರೊಳಗೆ ವಿಟಮಿನ್ B12 ಇರುತ್ತೆ. ನರ್ವ್ಸಿಗೆಲ್ಲ ಭಾಳ ಚಲೋ ಅಂತ. ಇದ್ರಾಗ ಒಂದಿಷ್ಟು ಪಿಂಕ್ ಸಾಲ್ಟ್ ಹಾಕ್ಕೊತೀನಿ. ಪಿಂಕ್ ಸಾಲ್ಟ್ ಹಾಕಿ ಒಂದಿಷ್ಟು ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ಕೊಂಡು ತಿಂದ್ರೆ ಎನರ್ಜೆಟಿಕ್ ಆಗೂ ಇರುತ್ತೆ, ಟೇಸ್ಟಿ ಆಗೂ ಇರುತ್ತೆ. ನಂಗಂತೂ ಟೇಸ್ಟ್ ವೈಸ್ ಇಷ್ಟ. ವರ್ಕಿಂಗ್ ವುಮೆನ್ಸ್ ಇದ್ರೆ ಇದು ಫಾಸ್ಟ್ ಮತ್ತು ಹೆಲ್ದಿ ರೆಸಿಪಿ ನೋಡಿರಿ. ನೈಟ್ ಉಳಿದಿದ್ದು, ಮೊದಲೆಲ್ಲ ತಂಗಳು ತಿನ್ನಬಾರ್ದು ಅಂತಿದ್ರು, ಈಗ ತಂಗಳನ್ನೇ ತಿನ್ನಿರಿ ಅಂತ ಹೇಳ್ತಾರೆ. ಇದನ್ನ ಇಷ್ಟು ತಿಂದು ಇಲ್ಲಿನೇ ಶೇಂಗಾ, ಹಸಿ ಶೇಂಗಾ ತೊಗೊಂಬಂದಿದ್ವಿ, ಅವನೊಂದಿಷ್ಟು ಕುಚ್ಚಿದ ಶೇಂಗಾ ಒಂದಿಷ್ಟು ತಿಂದು ಹೋಗ್ಬೇಕು ಡ್ಯೂಟಿ ಮುಗಿಸ್ಕೊಂಡು ಹೊಲಕ್ಕೆ ಬಂದೀನಿ ನೋಡ್ರಿ. ನಮ್ಮ ಮಮ್ಮಿ ಜೋಡಿ ಈಗ ಹೆಸರುಕಾಯಿ ಹರ್ಕೊಂಡು ಹೋಗೋಣ ಅಂತಂದು. ಇವು ಹಂಗನೂ ತಿನ್ನೋಕ್ಕೂ ಹೆಲ್ದಿನೂ ಇರ್ತಾವೆ. ಇದ್ರದ್ದು ಹಸಿ ಕಾಳಿಂದ ವಡ ಮಾಡಿದ್ರೆ ಇನ್ನೂ ಮಸ್ತ್ ಅಕ್ಕವು. ಸೊ ಹೆಸರುಕಾಯಿ ಹರ್ಕೊಂಡು ಹೋಗೋಣ ಅಂತ ಬಂದೀವಿ. ಯಾಕಂದ್ರೆ ಆಗಲೇ ಒಣಗಿ ಹಿಂಗತಿ ಕರ್ರಗೆ ಹಾಕತ್ತಾವೆ. ಇನ್ನೊಂದು ಸ್ವಲ್ಪ ದಿನದ ಬಿಡಿಸ್ಬಿಡ್ತಾರೆ ಅವನ್ನ. ಹಾಗಾಗಿ ಒಂದೊಂದು ಹಸಿಕಾಯಿ ಇರ್ತಾವಲ್ರಿ, ಅವ್ನ ಹರ್ಕೊಳಕ್ಕೆ ಬಂದೀವಿ. ಒಂದೊಂದೇನಿಲ್ಲ, ಆಲ್ಮೋಸ್ಟ್ ಎಲ್ಲ ಇನ್ನು ಹಸಿನೇ ಅದಾವು. ಹಾಗಾಗಿ ಬರೋಕ್ಕಾಗಿದ್ದಿಲ್ಲ ಹೊಲಕ್ಕೆ. ಬಂದು ಮತ್ತೆ ಹೋಗಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ದಿನದಾಗ ಎಲ್ಲ ಒಣಗ್ತಾವ ಅಂತ ಹೇಳಿ ಹೆಸರುಕಾಯಿ ಹರ್ಕೊಳಕ್ಕೆ ಬಂದೀವಿ ನೋಡ್ರಿ. ಗೈಸ್, ನಾವೇನು ಹೊಲದಿಂದ ಹೆಸರುಕಾಯಿ ಹರ್ಕೊಂಬಂದ್ವಲ್ಲ, ಅದನ್ನು ಈಗೆಲ್ಲ ಸಿಪ್ಪಿ ಸುಲಿಯೋಕೆ ನಮಗೆ ಮೊದಲು ಏನೋ ಟೆಕ್ನಿಕಾಗಿ ಗೊತ್ತಿದ್ದಿದ್ದಿಲ್ಲ ರೀ.
ಹಾಗಾಗಿ ನಾವು ಅದನ್ನ ಒಂದೊಂದು ಸಿಪ್ಪಿ ಹಿಂಗತಿ ಬಿಡಿಸ್ಕೊತ ಕೂಡ್ತಿದ್ವಿ. ಬಟ್ ನಮಗೆ ಟೆಕ್ನಿಕ್ ಏನೇನು ಹೇಳ್ಕೊಟ್ಟಾರ ಅಂದ್ರೆ ಹಿಂಗತಿ ಮರಕ್ಕೆ ಹಾಕಿ ತಿಕ್ಕಿದ್ರು ಕಾಳು ಬಿಸ್ತಾವಂತ, ಮತ್ತು ಟೈಟಾಗಿ ನೈಟ್ ಕಟ್ಟಿಟ್ಟು ಮರಕ್ಕಾಗಿ ಇದಕ್ಕೆ ಹಾಕಿ ತಿಕ್ಕಬೇಕಂತ. ನಾವೇನು ಟೆಕ್ನಿಕ್ ಕಂಡು ಹಿಡ್ಕೊಂಡ್ವಿ ಅಂದ್ರೆ ಒಂದು ಅರ್ಬಿ ಒಳಗೆ ಅವನ್ನೆಲ್ಲ ಕಟ್ಟಿ ಒಂದೆರಡು ಸಲ ಹಿಂಗತ್ತಿ ದಬ್ ಅಂತ ನೆಲಕ್ಕೆ ಬಿಡಿದ್ವಿ. ಎಲ್ಲ ಕಾಳು ಬಿಚ್ಚಿದ್ವು ನೋಡ್ರಿ. ಬಟ್ ಒಂದು ಮಿಸ್ಟೇಕ್ ನಾವು ಮಾಡಿದ್ದೇನೆಂದ್ರೆ ಫಸ್ಟ್ ಅವನ್ನ ಕಾಯಿನ ತೊಳ್ಕೊಬೇಕಿತ್ತು ರೀ. ಒಂಚೂರು ಮಳಿ ಆಗಿದ್ದಕ್ಕೆ ಕಾಯಿಗೆಲ್ಲ ಸ್ವಲ್ಪ ಮಣ್ಣು ಹತ್ತಿದ್ವಲ್ಲ, ಅವು ಹಳ್ಳಳ್ಳ ಅನ್ಸಕತ್ತಿದ್ವು. ಹಾಗಾಗಿ ಫಸ್ಟಾಗಿ ಕಾಯಿ ತೊಳ್ಕೊಂಡ್ರೆ ಇದನ್ನು ಈ ಥರ ತೊಳೆಯೋ ಅವಶ್ಯಕತೆನೇ ಇರೋಂಗಿಲ್ಲ. ನಾವು ಅವನ್ನ ತೊಳೆದಿರ್ಲಿಲ್ಲಲ್ಲ, ಅದಕ್ಕೆ ಈಗ ಕಾಳು ತೊಳ್ಕೊಳಕತ್ತೀವಿ. ತೊಳ್ಕೊಂಡು ಇದ್ರೊಳಗೆ ಕೆಳಗೆ ಏನಾರ ಜಾಲಿಸ್ಬೇಕು ರೀ. ಇವನ್ನ ಜಾಲ್ಸೋದು ಟೆಕ್ನಿಕ್ ಅಂದ್ರೆ ಚೂರು ನೀರು ಹಾಕಿ ಸ್ವಲ್ಪ ಕಾಳು ಮುಂದೆ ಬರ್ತಾವಲ್ಲ ರೀ, ಅವನ್ನ ತೆಗೆದು ಫುಲ್ ಲಾಸ್ಟಿಗೆ ಏನಿರ್ತಾವೆ ಅದ್ರೊಳಗಷ್ಟು ಹಳ್ಳು ಉಳಿದಿರ್ತಾವೆ ರೀ. ಅದು ಎಫೆಕ್ಟಿವ್ ಟೆಕ್ನಿಕ್. ಅದು ಆಲ್ಮೋಸ್ಟ್ ಹಳ್ಳಿರೋವನ್ನೆಲ್ಲ ಹಂಗನ ಆರ್ಸೋಕ್ಕಿಂತನೂ ಜಾಸ್ತಿ ಎಫೆಕ್ಟಿವ್ ಇದೆ. ಇನ್ನು ಆರ್ಸೋ ಮುಂದೆ ಒಂದೊಂದು ಕಣ್ಣು ತಪ್ಪಿ ಉಳ್ಕೊಬೋದು, ಬಟ್ ಇದ್ರೊಳಗಂತೂ ಜಾಲ್ಸೋ ಮುಂದೆ ಉಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದು ನನಗೂ ಅಷ್ಟು ಬರೋಂಗಿಲ್ಲ, ನಮ್ಮ ಮಮ್ಮಿ ಮಾಡ್ತಾರೆ. ಈಗ ಹಂಗಾಗಿ ನಾನು ಅವ್ರು ಬರೋವರೆಗೂ ನೆನೆ ಇಟ್ಟಿನಷ್ಟೇ. ಇಟ್ಟು ಇವೆಲ್ಲ ಇಷ್ಟಕ್ಕೊಂದು ಸಿಪ್ಪಿ ಬಂದಾವೆ ನೋಡ್ರಿ. ಈಗ ಮುಖ ತೊಳ್ಕೊಂಡಿನಿ. ಇವನ್ನ ನಾವು ಮಿಕ್ಸಿಗೆ ಹಾಕ್ಕೊಂಡು ವಡಾರ ಮಾಡ್ಕೊಬೋದು, ಇಲ್ಲ ಹಿಂಗೆ ಡೈರೆಕ್ಟ್ ಪಲ್ಯಾರ ಮಾಡ್ಕೊಬೋದು. ಹೆಲ್ದಿಯಾಗಿರುತ್ತೆ ಪಲ್ಯ ಮಾಡ್ಕೊಂಡ್ರೆ. ಇಲ್ಲ ನಾವು ಸ್ನ್ಯಾಕ್ಸ್ ಥರ ಮಾಡ್ಕೊತೀವಿ ಅಂದ್ರೆ ವಡೆ ಮಾಡ್ಕೊಬೋದು. ಸೇಮ್ ಮದ್ದೂರು ವಡೆ ಥರನೇ ಆಗ್ತಿದ್ದಿದ್ದು. ಮದ್ದೂರು ವಡೆಗೆ ಕಡಲೆಬೇಳೆ ನೆನೆ ಹಾಕಿರ್ತೀವಿ. ಇವನ್ನ ಅದ್ರ ಬದಲು ಸೇಮ್ ಕಡಲೆಬೇಳೆ ರಿಪ್ಲೇಸ್ಮೆಂಟ್ ಅಷ್ಟೇ, ಮಿಕ್ಕಿದ್ದೆಲ್ಲ ಸೇಮ್ ಪ್ರೊಸೀಜರ್. ನಾನು ಇದನ್ನ ಪ್ರೊಸೀಜರ್ನ ಇನ್ನೊಂದು ಲಾಗ್ ಒಳಗೆ ಡಿಟೇಲಾಗಿ ಹಾಕಿರ್ತೀನಿ. ಇವಾಗ ಮುಖ ತೊಳ್ಕೊಂಡು ಈಗ ಗಾಳಿ ಬಿಟ್ಟಿರೋದಕ್ಕೆ ರೂಮ್ ಫ್ರೆಶ್ನರ್ ಎಷ್ಟು ಹೊಡೆದ್ರು ಸಾಲಂಗಿಲ್ಲ ರೀ. ಅದಕ್ಕಿಂತ ಇದು ಧೂಪ ಹಾಕೋದು ಇನ್ನೂ ಎಫೆಕ್ಟಿವ್. ಸೊ ಸಾಯಂಕಾಲ ಆಗೈತಲ್ಲ, ಈಗ ದೀಪ ಹಚ್ಚಿ ಧೂಪ ಹಾಕೋಣ ಅಂತ ಯೋಚನೆ ಮಾಡೀನಿ. ಇದು ರೂಮ್ ಫ್ರೆಶ್ನರ್ ಜೊತೆನೇ ಆ್ಯಕ್ಟ್ ಮಾಡ್ತೈತಿ. ಸೊ ಫುಲ್ ಒಂಥರ ಮೂಡೇ ಚೇಂಜ್ ಆಗಿಬಿಡ್ತೈತಿ ಇದನ್ನು ಧೂಪ ಹಚ್ಚೋದ್ರಿಂದ. ಇವು 2 ಥರ ಧೂಪ ಅದಾವೆ ರೀ. ಇದು ಕೋನ್ ಥರ ಧೂಪ. ನಾನು ಇದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರಲಿ ಅಂತ ಇದನ್ನ ಹಚ್ಚಾಕತ್ತೀನಿ. ಒಂದೊಂದು ಸಲ ಒಲೆ ಹಚ್ಚಿದ್ನಂದ್ರೆ ಇದ್ರೊಳಗೆಲ್ಲ ಕೆಂಡ ಹಾಕಿ, ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದವ್ರು ಇದ್ರೆ ಗೊತ್ತಿರ್ತೈತಿ. ಇದ್ರೊಳಗೆ ಕೆಂಡ ಹಾಕಿ ಅದ್ರೊಳಗೆ ಇನ್ನೊಂದು ಥರ ಕಾಳು ಧೂಪ ಸಿಗುತ್ತಲ್ಲ ರೀ, ಅದನ್ನ ಧೂಪ ಹಾಕಿ ಧೂಪ ಹಾಕಿದ್ರೆ ಧೂಪ ಇಲ್ಲ ರಾಳ ಗುಗ್ಗಳ ಅಂತ ಹಿಂಗೆ ವೆರೈಟಿ ಸಿಗ್ತಾವ್ರಿ. ಅದನ್ನು ಹಾಕಿ ಪೂಜೆ ಮಾಡೋ ಟೈಮಿಗೆ ಹಾಕಿರ್ತೀವಿ ನಮ್ಮ ಸೈಡ್. ಇದು ಕೆಳಗಿಂದ ಪ್ರೆಸ್ ಮಾಡಿದ್ರೆ ತಾನೇ ಓಪನ್ ಆಗ್ತಿತ್ತು. ನಾನು ವಿಡಿಯೋ ಮಾಡ್ಕೊತ ಮರ್ತು ಮೇಲಿಂದ ರಿಮೂವ್ ಮಾಡೋಕ್ಕೆ ಹೋದೆ. ಸೊ ಡೆಲಿಕೇಟ್ ಇತ್ತಿದ್ದು ಮುರಿದು ಹೋಗ್ಬಿಡ್ತು. ಇದ್ರ ಸ್ಮೆಲ್ಲು ಭಾಳ ರಿಫ್ರೆಶಿಂಗ್ ಐತ್ರಿ. ಸೊ ಯಾವ ರೂಮ್ ಫ್ರೆಶ್ನರು ಕೂಡ ಇದನ್ನ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಫುಲ್ ಪಾಸಿಟಿವ್ ವೈಬ್ ಕೊಡ್ತೈತಿ ಮನೆ ಒಳಗೆ ಇಟ್ಟನಂದ್ರೆ. ಇದು ಸಾಯಂಕಾಲ ಮತ್ತು ಬೆಳಗ್ಗೆ ಪೂಜೆ ಮಾಡೋ ಮುಂದೆ ಹಚ್ಚಿರ್ತೀವಿ ರೀ ನಾವು. ಇದನ್ನ ಈಗ ನಮ್ಮಮ್ಮಿ ಬಂದು ಇದನ್ನ ಹೆಸರು ಕಾಳೆಲ್ಲ ನೀಟಾಗಿ ಜಾಲಿಸಿ ಕೊಟ್ಟರು. ಈಗ ಈ ಹೆಸರು ಕಾಳನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ರೀ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಇವು ಆ್ಯಕ್ಚುಲಿ ಭಾಳ ಆಗ್ತಾವೆ. ಆಲ್ಮೋಸ್ಟ್ ಪಡ್ಡನ್ನು ಮಾಡ್ಬೋದಿತ್ತು. ಬಟ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ವಡೆ ಮಾಡೋಣ ಅಂಥೇಳಿ ವಡೆ ಮಾಡಕತ್ತೀವಿ. ಇಷ್ಟೊಂದೇನು ವಡೆ ಮಾಡೋಂಗಿಲ್ಲ, ಯಾಕಂದ್ರೆ ಇವು ನೋಡೋಕೆ ಇಷ್ಟು ಕಾಣ್ತಾವ್ರಿ. ಸೊ ಜಾಸ್ತಿ ಆಗ್ತಾವೆ ಇವು ಮಾಡಿ ಆದಮೇಲೆ. ಯಾಕಂದ್ರೆ ಇದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಿ ಹಾಕ್ತೀವಲ್ಲ, ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಆಗ್ತೈತಿ. ನೀವು ಬೇಕಂದ್ರೆ ಇದಕ್ಕೆ ಸಬ್ಬಸ್ಗಿ ಮತ್ತು ಪಾಲಕನ್ನು ಹೆಚ್ಚಿ ಹಾಕ್ಬೋದು. ನಾನು ಸೇಮ್ ಮದ್ದೂರು ವಡೆಗೆ ನಾವು ಅದು ಪಾಲಕು ಮತ್ತು ಸಬ್ಬಸ್ಗಿ ಹಾಕಿರ್ತಿದ್ವಿ, ಬಟ್ ಇದಕ್ಕೆ ಹಾಕಕತ್ತಿಲ್ಲ. ಮದ್ದೂರು ವಡೆಗೂ ಕೆಲವೊಬ್ರು ಹಾಕಂಗಿಲ್ಲ ಪಾಲಕ್ ಸಬ್ಬಸ್ಗಿ ಎಲ್ಲ. ಸೊ ಈಗ ನಾನು ಅದೆಲ್ಲ ಹಾಕ್ಲಾರ್ದ ಜಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ. 1-2 ಉಳ್ಳಾಗಡ್ಡಿ ಹಾಕ್ಕೊತೀನಿ. ಈಗ ವಡಾಕ ಇಷ್ಟು ಇನಾಫ್ ಅನ್ಸುತ್ತಾ, ನಾವು ಇರೋದು 3 ಜನ. ಸೊ ಇಷ್ಟು ಸಾಕು. ಇದಕ್ಕೆ 1-2
ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊತೀನಿ ರೀ. ಈಗ ನೀವು ಇದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕ್ಕೋಬೇಕು. ನಾನು ಹಾಗಾಗಿ ಖಾರ ಜಾಸ್ತಿ ಆಗಿಬಿಡ್ತೈತಿ ಅಲ್ಲ ಬೆಳ್ಳುಳ್ಳಿ ಹಾಕಿದ್ರೆ. ಸೊ ಅಲ್ಲ ಬೆಳ್ಳುಳ್ಳಿ ಇರೋದ್ರಿಂದ ಮೆಣಸಿನ್ಕಾಯಿ ಖಾರ ನಿಮ್ಗೇನಾರ ಖಾರ ಬೇಕು ಅನ್ಸಿತ್ತಂದ್ರೆ ಇನ್ನೊಂದೆರಡು ಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕ್ಕೋಬೋದು. ಬಟ್ ನಂಗೆ ಖಾರ ಇಷ್ಟ ಇಲ್ಲ, ಸೊ ಸ್ವಲ್ಪ 2 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಮತ್ತು ಅಲ್ಲ ಬೆಳ್ಳುಳ್ಳಿ ಹಾಕ್ಕೊತೀನಿ. ಇದಕ್ಕೆ ಒಂದಿಷ್ಟು ಕರಿಬೇವನ್ನು ಹಾಕ್ಕೊತೀನಿ ರೀ. ಈಗ ಹಾಕ್ಕೊಂಡು ಈಗ ಇದನ್ನ ಮಿಕ್ಸಿಗೆ ಹಾಕ್ಕೊತೀನಿ. ಹೆಂಗೆ ಮಿಕ್ಸಿಗೆ ಹಾಕ್ಕೋಬೇಕಂದ್ರೆ ಸ್ವಲ್ಪ ಫುಲ್ಲು ಸಣ್ಣನ ಆಗಬಾರ್ದು, ಒಂದಿಷ್ಟಿಷ್ಟು ಕಾಳು ಉಳಿಬೇಕು. ನೀವು ವಡೆ ಮಾಡೋದಾತಂದ್ರೆ ಪಡ್ಡು ಮಾಡಿದ್ರೆ ಅದನ್ನೇ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಮಾಡ್ಕೋಬೇಕ್ರಿ. ಅಂದ್ರೆ ಪಡ್ಡು ಹಿಟ್ಟು ಥರ ಆಗ್ಬೇಕದು. ಫುಲ್ ಹಿಟ್ಟದ ನಾರ್ಮಲ್ ನಾವು ಅಕ್ಕಿದು ಹಿಟ್ಟು ಹೆಂಗಾಗುತ್ತೋ ಆ ಥರ ಆಗಲ್ಲ. ಬಟ್ ವಡಕ್ಕೆ ಹೆಂಗೆ ಸ್ವಲ್ಪ ತರಿ ಇರ್ಬೇಕ್ರಿ. ಇದು ಸ್ವಲ್ಪ ಬೇಳೆ ಇತ್ತಂದ್ರೆ ವಡೆ ಕ್ರಿಸ್ಪಿಯಾಗಿ ಬರ್ತಾವೆ. ನೀವು ನಿಮ್ಮ ಕಡೆ ಈ ಥರ ಹೆಸರುಕಾಯಿ ಹಸಿವೆ ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಒಣ ಕಾಳನ್ನ ನೆನೆಸಿಟ್ಟು ಮಾಡ್ಕೋಬೋದು. ಸೇಮ್ ಅವು ಹಿಂಗೆ ಆಗ್ತಾವೆ. ಇವು ಒಂದು ಸ್ವಲ್ಪ ಜಾಸ್ತಿ ಟೇಸ್ಟ್ ಇರ್ತಾವೆ ಅಷ್ಟೇ. ಬಟ್ ಆಲ್ಮೋಸ್ಟ್ ಸಿಮಿಲರೇ ಅಂತ ಹೇಳ್ಬೋದು ಎಲ್ಲರಿಗೂ. ಮತ್ತು ನಮಗೂ ಇದು ಎಲ್ಲ ಸೀಸನ್ ಒಳಗೂ ಇರಂಗಿಲ್ಲಲ್ರಿ, ಹಾಗಾಗಿ ನಾವು ಕೆಲವೊಂದು ಸಲ ಆ ಥರನೂ ಮಾಡ್ಕೊಂಡಿರ್ತೀವಿ. ಬಟ್ ಇದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಒಂದಿಷ್ಟು ಹಳ್ಳುಪ್ಪು ಹಾಕ್ಕೊತೀನಿ ರೀ. ಇದಕ್ಕೆ ಇಷ್ಟು ಹಾಕ್ಕೊಂಡಿರ್ತೀನಿ. ಆಮೇಲೆ ಟೇಸ್ಟಿಗೆ ತಕ್ಕಂಗೆ ಮತ್ತು ಸಣ್ಣ ಉಪ್ಪು ಹಾಕ್ಕೊಂಡಿರ್ತೀನಿ ರೀ. ನಾನೀಗ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡೆ, ಯಾಕಂದ್ರೆ ಫುಲ್ ಸಣ್ಣಗಾಕತ್ತಿದ್ದಿಲ್ಲ. ಇದು ನೀವು ಜಾರ್ ಯಾವುದು ಯೂಸ್ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್. ಸೊ ಸ್ವಲ್ಪ ಭಾಳ ಕಾಳು ಉಳಿಯಾಕತ್ತಿದ್ವು ಅಂತೇಳಿ ಚೂರೇ ನೀರು ಹಾಕ್ಕೊಂಡಿನಿ ರೀ. ನಿಮಗೆ ಪಡ್ಡು ಅಥವಾ ದೋಸೆಗೆ ಹಾಕ್ಕೊತೀನಿ ಅಂದ್ರೆ ಇನ್ನೂ ಜಾಸ್ತಿ ನೀರು ಆಗಬೇಕು, ಮತ್ತು ಇಷ್ಟು ಕಾಳು ಉಳಿಬಾರ್ದು. ಇದಕ್ಕೆ ಉಳ್ಳಾಗಡ್ಡಿ ನಿಮಗೆ ಬೇಕಂದ್ರೆ ಒಂದು ಚೂರು ಖಾರ ಬೇಕು ನಡುವ ಅಂದ್ರೆ ಹಸಿಮೆಣ್ಸಿನ್ಕಾಯಿನ ಸಣ್ಣ ಪೀಸ್ ಮಾಡಿ ಅದ್ರೊಳಗೆ ಹಾಕ್ಕೋಬೋದು ರೀ. ಈಗ ಇನ್ನೂ ಇಷ್ಟು ಕಾಳು ಉಳ್ದವು. ನೀವು ಫುಲ್ಲು ಸ್ಟ್ರಿಕ್ಟ್ ಡಯಟ್ ಮೇಂಟೈನ್ ಮಾಡಕತ್ತೀನಿ ಅಂತಂದ್ರೆ ಇದಕ್ಕೇ ಜಸ್ಟ್ ಪೆಪ್ಪರ್ ಸಾಲ್ಟ್ ನಿಂಬೆಹಣ್ಣು ಹಿಂಡಿಕೆಂಡು ತಿನ್ಬೋದು. ನಾನು ಪಾಸಿಬಲ್ ಆದರೆ ನಾಳೆ ಮೂಂಗ್ ದಾಲ್ ಮಾಡ್ಬೇಕು ಅಂದ್ಕೊಂಡಿನಿ. ಮೂಂಗ್ ದಾಲ್ ಒಂದು ಫುಲ್ಲು ಡೀಪ್ ಫ್ರೈ ಮಾಡಿನೂ ಮಾಡ್ಬೋದು, ಇನ್ನೊಂದು ನಾರ್ಮಲಾಗಿ ಸ್ವಲ್ಪ ಆಯಿಲ್ ಯೂಸ್ ಮಾಡಿಕೊಂಡು ಅಥವಾ ತುಪ್ಪ ಯೂಸ್ ಮಾಡಿಕೊಂಡು ಮಾಡ್ಬೋದು ರೀ. ನಾನು ಮಿನಿಮಲ್ ಆಯಿಲ್ ಒಳಗೆ ಮಾಡಬೇಕು ಅಂತ ಅಂದ್ಕೊಂಡಿನಿ. ಪಾಸಿಬಲ್ ಆದರೆ ನಾಳೆ ಮಾಡಬೇಕಾದ್ರೆ ವಿಡಿಯೋ ಮಾಡಿನೂ ಹಾಕ್ತೀನಿ. ನಾನೀಗ ಸಣ್ಣದಾಗಿ ಉಳ್ಳಾಗಡ್ಡಿನ ಹೆಚ್ಕೊಂಡಿನಿ ರೀ. ಇಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿನ ಸ್ಲೈಸ್ ಮಾಡ್ಕೊಂಡಿನಿ, ಯಾಕಂದ್ರೆ ನಾವು ಅಪ್ಪಾಜಿಗೆ ನಡುವ ಮೆಣಸಿನ್ಕಾಯಿ ಅಥವಾ ಖಾರ ಇರಬೇಕು ಅಂತ ಇಷ್ಟಪಡ್ತಾರೆ. ಅವರು ಸ್ಪೈಸಿ ಭಾಳ ಇಷ್ಟಪಡ್ತಾರೆ. ಸೊ ನಮಗೆ ಬೇಕಂದ್ರೆ ನಾವು ತೆಗೆದು ತಿನ್ಬೋದು, ಬೇಡಾದ್ರೆ ಅವರು ಬೇಕಾದವರು ತಿನ್ಬೋದು, ಬೇಡಾದ್ರೆ ತೆಗೆದು ತಿನ್ಬೋದು. ಇದು ಹಾಕಿರ್ತೀವಲ್ಲ ಇದಂತೂ ಎಲ್ಲರಿಗೂ ತಿನ್ನೋಕ್ಕಾಗುತ್ತಾ. ಬಟ್ ಇದು ಎಕ್ಸ್ಟ್ರಾ ಸ್ಪೈಸಿ ಬೇಕಂದವ್ರು ತಿಂತಾರೆ ರೀ. ಸೊ ಹಂಗಾಗಿ ಸ್ಲೈಸಸ್ಸನ್ನು ಸ್ವಲ್ಪ ಹಾಕ್ಕೊಂಡಿರ್ತೀನಿ, ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು. ಈಗ ಎಣ್ಣೆ ಕಾದೈತ್ರಿ. ನೀವು ಬೇಕಂದ್ರೆ ಈ ಥರ ನಾರ್ಮಲ್ ಆಗಿನೂ ಹಾಕ್ಕೋಬೋದು, ಮಧುರ ವಡೆ ಥರ. ಇಲ್ಲ ಈಗ ತೂತು ವಡೆ ಥರನೂ ಮಾಡಿ ಹಾಕ್ಕೋಬೋದು. ಒಂದು ಹೋಲ್ ಮಾಡಿ ಈ ಥರನೂ ಹಾಕ್ಕೋಬೋದು ನೋಡಿರಿ. ಗೈಸ್ ನೋಡಿರಿ, ಹಿಂಗೆ ಕೆಂಪಾಗ್ಯಾವ. ಈಗ ಒಂದು ತೆಗೆದ್ರೆ ಸಾಕು. 2 ಸೈಡು ಕೆಂಪಾಗಿ ಬೆನೆಸ್ಕೋಬೇಕು ನೋಡ್ರಿ, ಎಷ್ಟು ಮಸ್ತ್ ಬಂದವು. ಗೈಸ್ ನಾ ಈಗ ಬಿಸಿ ವಡೆ ಮಾಡಿ ಮತ್ತು ಒಮ್ಮೆ ಪಾಲಕ್ ರೈಸ್ ಮಾಡಿದ್ರು. ಪಾಲಕ್ ರೈಸು ಮೊಸರು ಬಜ್ಜಿ ಹಾಕ್ಕೊಂಡು ಊಟ ಮಾಡಕತ್ತೀನಿ ರೀ. ಇದು ಮಾಡೋದು ಹೆಂಗೆ ಅಂತ ಹೇಳಿ ರೆಸಿಪಿನ ಡೀಟೇಲ್ಡಾಗಿ ಮಾಡಿ ಹಾಕೀನಿ, ಅದನ್ನು ಕೂಡ ವಾಚ್ ಮಾಡಿರಿ. ನೀವು ಮಾಡ್ಕೊಂಡು ತಿನ್ನಿರಿ. ನೀವು ಒಂದು ವೇಳೆ ಡಯಟ್ ಒಳಗಿದ್ನಂದ್ರೆ ನೀವು ನಾರ್ಮಲಾಗಿ ಅದೇ ಏನು ಹೆಸರು ಕಾಳಿತ್ತು ಅದಕ್ಕೇ ಪೆಪ್ಪರ್ ಪೌಡ್ರು, ಸಾಲ್ಟು ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡು ತಿಂದ್ರೂ ಚಲೋ ಇರ್ತೈತಿ. ಯಾಕಂದರೆ ಹಸಿ ಕಾಳು ಇರ್ತಾವಲ್ಲ, ನೀವು ಬೇಕಾದ್ರೆ ಹಸಿ ಕಾಳಿಲ್ಲ ಅಂದ್ರೆ ಒಣ ಕಾಳನ್ನು ನೆನೆ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು. ನಾನು ಇನ್ನೊಂದಿಷ್ಟು ಕಾಳು ಉಳಿಸಿನಲ್ರಿ, ಅವನ್ನ ಮೂಂಗ್ ದಾಲ್ ಮಾಡಿ ಹಾಕ್ತೀನಿ. ನಾಳೆ ಪಾಸಿಬಲ್ ಆದ್ರೆ ನೋಡ್ಕೊಂಬರ್ರಿ. ನನ್ನ ಮೂಂಗ್ ದಾಲ್ನ ಡೀಪ್ ಫ್ರೈ ಮಾಡಿ ಮಾಡೋಕತ್ತಿಲ್ಲ, ನಾರ್ಮಲ್ ಸ್ವಲ್ಪ ಅಥವಾ ಆಯಿಲ್ ಅಥವಾ ಗೀ ಯೂಸ್ ಮಾಡಿ ಮಾಡ್ಬೇಕು ಅಂದ್ಕೊಂಡಿನಿ. ಪಾಸಿಬಲ್ ಆದರೆ ಅದ್ರದ್ದು ವೀಡಿಯೋ ಹಾಕ್ತೀನಿ ರೀ. ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು. ಬಾಯ್.